ನಮಸ್ಕಾರಗಳು. ಗೋಧಿಯನ್ನು ರುಬ್ಬುವ ಕತೆ ಮತ್ತು ಅದರ ತಾತ್ವಿಕ ಮಹತ್ವ. ಪ್ರಾಚೀನ ಮತ್ತು ಪೂಜ್ಯ ಪದ್ಧತಿಯ ಪ್ರಕಾರ ಹೇಮಾಡ್ಪಂತ್ ಸಾಯಿ ಸಚ್ಚರಿತ್ರೆ ಕೃತಿಯನ್ನು ವಿವಿಧ ನಮಸ್ಕಾರಗಳೊಂದಿಗೆ ಪ್ರಾರಂಭಿಸುತ್ತಾರೆ. ಮೊದಲು ಅವರು ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ಕೆಲಸ ಯಶಸ್ವಿಯಾಗಲಿ ಎಂದು ಗಣೇಶನಿಗೆ ನಮಸ್ಕರಿಸಿ ಪ್ರಾರ್ಥಿಸುತ್ತಾರೆ ಮತ್ತು ಶ್ರೀ ಸಾಯಿಯೇ ದೇವರು ಗಣೇಶ ಎಂದು ಹೇಳುತ್ತಾರೆ. ದೇವರು ಗಣೇಶ ಎಂದು ಹೇಳುತ್ತಾರೆ. ಶ್ರೀ ಸಾಯಿ ಈ ದೇವಿಯೊಂದಿಗೆ ಒಂದಾಗಿದ್ದಾರೆ ಮತ್ತು ಅವರೇ ತಮ್ಮ ಜೀವನವನ್ನು ಹಾಡುತ್ತಿದ್ದಾರೆ ಎಂದು ಹೇಳುವ ಮೂಲಕ ಕೃತಿಯನ್ನು ಬರೆಯಲು ಪ್ರೇರೇಪಿಸಲು ಸರಸ್ವತಿ ದೇವಿಗೆ ಕ್ರಮವಾಗಿ ಸೃಷ್ಟಿ, ಸಂರಕ್ಷಣೆ ಮತ್ತು ನಾಶಮಾಡುವ ದೇವತೆಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವ ದೇವರುಗಳಿಗೆ ಮತ್ತು ಸಾಯಿನಾಥರು ಅವರೊಂದಿಗೆ ಒಬ್ಬರು ಎಂದು ಹೇಳುತ್ತಾರೆ ಮತ್ತು ಮಹಾನ್ ಗುರುವಾಗಿ ಸಾಯಿ ನಮ್ಮನ್ನು ಲೌಕಿಕ ಅಸ್ತಿತ್ವದ ನದಿಯನ್ನು ದಾಟಿಸುವರು. ಕೊಂಕಣದಲ್ಲಿ ಸಮುದ್ರದಿಂದ ರಾಮನು ಮರಳಿ ಪಡೆದ ಭೂಮಿ ತನ್ನನ್ನು ತಾನು ಪ್ರಕಟಿಸಿಕೊಂಡ ತನ್ನ ಅಧೀನ ದೇವತೆ ನಾರಾಯಣ ಆದಿನಾಥನಿಗೆ ಮತ್ತು ಕುಟುಂಬದ ಆದಿಪುರುಷನಿಗೆ ಮೂಲಪುರುಷ ಪೂರ್ವಜ. ನಂತರ ಭಾರದ್ವಾಜ ಮುನಿಗೆ ಅವನು ಯಾರ ಕುಲದಲ್ಲಿ ಜನಿಸಿದನೋ ಮತ್ತು ವಿವಿಧ ಸಂತರಿಗೆ ಯಾಜ್ಞವಲ್ಕ್ಯ, ಭೃಗು, ಪರಾಶರ, ನಾರದ, ವೇದವ್ಯಾಸ, ಸನಕ, ಸನಂದನ, ಸನತ್ಕುಮಾರ, ಶುಕ, ಶೌನಕ, ವಿಶ್ವಾಮಿತ್ರ, ವಸಿಷ್ಠ, ವಾಲ್ಮೀಕಿ, ವಾಮದೇವ, ಜೈಮಿನಿ, ವೈಶಂಪಾಯನ ಮೊದಲಾದ ಆಧುನಿಕರು, ಜ್ಞಾನದೇವ್, ಸೋಪಾನ್, ಮುಕ್ತಾಬಾಯಿ, ಜನಾರ್ದನ್, ಏಕನಾಥ್, ನಾಮದೇವ್, ತುಕಾರಾಮ್, ಕನ್ಹಾ ಮತ್ತು ನರಹರಿ. ಅವರ ಅಜ್ಜ ಸದಾಶಿವ, ತಂದೆ ರಘುನಾಥ್, ಬಾಲ್ಯದಲ್ಲೇ ನಿಧನರಾದ ಅವರ ತಾಯಿ ಅವರನ್ನು ಬೆಳೆಸಿದ ಅವರ ತಂದೆಯ ಚಿಕ್ಕಮ್ಮ ಮತ್ತು ಅವರ ಪ್ರೀತಿಯ ಅಣ್ಣ. ನಂತರ ಓದುಗರಿಗೆ ಮತ್ತು ಅವರ ಕೆಲಸಕ್ಕೆ ಸಂಪೂರ್ಣ ಮತ್ತು ಅವಿಭಜಿತ ಗಮನವನ್ನು ನೀಡುವಂತೆ ಪ್ರಾರ್ಥಿಸುತ್ತಾರೆ. ಮತ್ತು ಕೊನೆಯದಾಗಿ ಅವರ ಗುರು ಶ್ರೀ ಸಾಯಿನಾಥರಿಗೆ ಶ್ರೀ ದತ್ತಾತ್ರೇಯ ಅವತಾರ, ಅವರ ಏಕೈಕ ಆಶ್ರಯ ಮತ್ತು ಬ್ರಹ್ಮವು ವಾಸ್ತವ ಮತ್ತು ಜಗತ್ತು ಒಂದು ಭ್ರಮೆ ಎಂದು ಅವರಿಗೆ ಅರಿತುಕೊಳ್ಳುವಂತೆ ಮಾಡುವವರು. ಪರಾಶರ, ವ್ಯಾಸ ಮತ್ತು ಶಾಂಡಿಲ್ಯರ ಪ್ರಕಾರ ಭಕ್ತಿಯ ವಿವಿಧ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದ ನಂತರ ಲೇಖಕರು ಈ ಕೆಳಗಿನ ಕಥೆಯನ್ನು ಹೇಳುತ್ತಾರೆ. 1910ರ ನಂತರ ಒಂದು ದಿನ ಬೆಳಿಗ್ಗೆ ನಾನು ಸಾಯಿಬಾಬಾರವರ ದರ್ಶನ ಪಡೆಯಲು ಶಿರಡಿಯ ಮಸೀದಿಗೆ ಹೋದಾಗ ಈ ಕೆಳಗಿನ ವಿದ್ಯಮಾನವನ್ನು ನೋಡಿ ನಾನು ಆಶ್ಚರ್ಯಚಕಿತನಾದೆ. ಬಾಯಿ ಮತ್ತು ಮುಖ ತೊಳೆದುಕೊಂಡ ನಂತರ ಸಾಯಿಬಾಬಾ ಗೋಧಿ ಪುಡಿ ಮಾಡಲು ಸಿದ್ಧತೆಗಳನ್ನು ಮಾಡಲು ಪ್ರಾರಂಭಿಸಿದರು. ನೆಲದ ಮೇಲೆ ಒಂದು ಚೀಲವನ್ನು ಹರಡಿ ಅದರ ಮೇಲೆ ಒಂದು ಕೈಗಿರಣಿ ಹಾಕಿದರು. ಅವರು ಒಂದು ಫ್ಯಾನ್ನಲ್ಲಿ ಸ್ವಲ್ಪ ಗೋಧಿಯನ್ನು ತೆಗೆದುಕೊಂಡು ನಂತರ ತಮ್ಮ ಕಫ್ನಿಯ ತೋಳುಗಳನ್ನ ಎಳೆದು ಕೈಗಿರಣಿಯ ಗೂಟವನ್ನು ಹಿಡಿದು ಗಿರಣಿಯ ಮೇಲಿನ ತೆರೆಯುವಿಕೆಯಲ್ಲಿ ಕೆಲವು ಹಿಡಿ ಗೋಧಿಯನ್ನು ಇಟ್ಟು ಅದನ್ನು ತಿರುಗಿಸುವ ಮೂಲಕ ಗೋಧಿಯನ್ನು ಪುಡಿ ಮಾಡಲು ಪ್ರಾರಂಭಿಸಿದರು. ನಾನು ನನ್ನೊಳಗೆ ಯೋಚಿಸಿದೆ, ಬಾಬಾ ಅವರ ಬಳಿ ಏನೂ ಇಲ್ಲ, ಏನನ್ನೂ ಸಂಗ್ರಹಿಸಲಿಲ್ಲ ಮತ್ತು ಭಿಕ್ಷೆಯಿಂದ ಬದುಕುತ್ತಿದ್ದರು. ಗೋಧಿ ಪುಡಿ ಮಾಡುವ ಕೆಲಸವೇನು? ಅಲ್ಲಿಗೆ ಬಂದಿದ್ದ ಕೆಲವು ಜನರು ಅದೇ ರೀತಿ ಯೋಚಿಸಿದರು. ಆದರೆ ಬಾಬಾ ಅವರು ಏನು ಮಾಡುತ್ತಿದ್ದಾರೆಂದು ಕೇಳಲು ಯಾರಿಗೂ ಧೈರ್ಯವಿರಲಿಲ್ಲ. ತಕ್ಷಣ ಬಾಬಾ ಗೋಧಿ ಪುಡಿ ಮಾಡುವ ಸುದ್ದಿ ಹಳ್ಳಿಗೆ ಹರಡಿತು ಮತ್ತು ಬಾಬಾ ಅವರ ಕೃತ್ಯವನ್ನು ನೋಡಲು ಪುರುಷರು ಮತ್ತು ಮಹಿಳೆಯರು ಅಲ್ಲಿಗೆ ಬಂದರು. ಗುಂಪಿನಿಂದ 4 ದಿಟ್ಟ ಮಹಿಳೆಯರು ಬಲವಂತವಾಗಿ ಮೇಲಕ್ಕೆ ಹೋಗಿ ಬಾಬಾ ಅವರನ್ನು ನಿಧಾನವಾಗಿ ಪಕ್ಕಕ್ಕೆ ತಳ್ಳಿ ಬಲವಂತವಾಗಿ ಹಿಡಿಕೆಯನ್ನು ತಮ್ಮ ಕೈಗೆ ತೆಗೆದುಕೊಂಡರು. ತದನಂತರ ಬಾಬಾ ಅವರ ಲೀಲೆಗಳನ್ನು ಹಾಡುತ್ತಾ ರುಬ್ಬಲು ಪ್ರಾರಂಭಿಸಿದರು. ಮೊದಲಿಗೆ ಬಾಬಾ ಕೋಪಗೊಂಡರು, ಆದರೆ ಮಹಿಳೆಯರ ಪ್ರೀತಿ ಮತ್ತು ಭಕ್ತಿಯನ್ನು ನೋಡಿ ಅವರು ತುಂಬಾ ಸಂತೋಷಪಟ್ಟರು ಮತ್ತು ಮುಗುಳ್ನಗಲು ಪ್ರಾರಂಭಿಸಿದರು. ಅವರು ರುಬ್ಬುತ್ತಿರುವಾಗ ಬಾಬಾಗೆ ಮನೆ, ಆಸ್ತಿ ಅಥವಾ ಮಕ್ಕಳಿಲ್ಲದ ಕಾರಣ ಮತ್ತು ಭಿಕ್ಷೆಯ ಮೇಲೆ ವಾಸಿಸುತ್ತಿದ್ದರಿಂದ ಬ್ರೆಡ್ ತಯಾರಿಸಲು ಅವರಿಗೆ ಯಾವುದೇ ಗೋಧಿ ಹಿಟ್ಟು ಅಗತ್ಯವಿಲ್ಲ ಎಂದು ಅವರು ಭಾವಿಸಲು ಪ್ರಾರಂಭಿಸಿದರು. ಅವರು ಈ ದೊಡ್ಡ ಪ್ರಮಾಣದ ಹಿಟ್ಟನ್ನು ಏನು ಮಾಡುತ್ತಾರೆ? ಬಹುಶಃ ಬಾಬಾ ತುಂಬಾ ದಯಾಳುಗಳಾಗಿದ್ದರಿಂದ ಅವರು ನಮ್ಮ ನಡುವೆ ಹಿಟ್ಟನ್ನು ಹಂಚುತ್ತಾರೆ. ಈ ರೀತಿ ಯೋಚಿಸುತ್ತಾ ಅವರು ರುಬ್ಬುವಿಕೆಯನ್ನು ಮುಗಿಸಿದರು ಮತ್ತು ಕೈಗಿರಣಿಯನ್ನು ಪಕ್ಕಕ್ಕೆ ಇರಿಸಿದ ನಂತರ ಅವರು ಹಿಟ್ಟನ್ನು 4 ಭಾಗಗಳಾಗಿ ವಿಂಗಡಿಸಿದರು ಮತ್ತು ಹಿಟ್ಟನ್ನು ತೆಗೆದುಕೊಳ್ಳಲು ಹೊರಟರು. ಅಲ್ಲಿಯವರೆಗೆ ಶಾಂತ ಮತ್ತು ಶಾಂತವಾಗಿದ್ದ ಬಾಬಾ ಹುಚ್ಚುಚ್ಚಾಗಿ ಅವರ ಮೇಲೆ ಕೂಗಲು ಪ್ರಾರಂಭಿಸಿದರು, ಮಹಿಳೆಯರೇ, ನೀವು ಹುಚ್ಚರಾಗಿದ್ದೀರಾ? ನೀವು ಯಾರ ತಂದೆಯ ಆಸ್ತಿಯನ್ನು ಲೂಟಿ ಮಾಡುತ್ತಿದ್ದೀರಿ? ನೀವು ಹಿಟ್ಟನ್ನು ಸುರಕ್ಷಿತವಾಗಿ ತೆಗೆದುಕೊಳ್ಳಲು ನಾನು ನಿಮ್ಮಿಂದ ಯಾವುದೇ ಗೋಧಿಯನ್ನು ಎರವಲು ಪಡೆದಿದ್ದೇನೆಯೇ? ಈಗ ದಯವಿಟ್ಟು ಇದನ್ನು ಮಾಡಿ. ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಗ್ರಾಮದ ಗಡಿಯ ಮಿತಿಯಲ್ಲಿ ಎಸೆಯಿರಿ. ಇದನ್ನು ಕೇಳಿದ ಮಹಿಳೆಯರು ನಾಚಿಕೆಪಟ್ಟರು ಮತ್ತು ತಮ್ಮಲ್ಲೇ ಪಿಸುಗುಟ್ಟುತ್ತಾ ಹಳ್ಳಿಯ ಹೊರವಲಯಕ್ಕೆ ಹೋಗಿ ಬಾಬಾರವರ ನಿರ್ದೇಶನದಂತೆ ಹಿಟ್ಟನ್ನು ಹರಡಿದರು. ನಾನು ಶಿರಡಿಯ ಜನರನ್ನು ಕೇಳಿದೆ, ಬಾಬಾ ಏನು ಮಾಡಿದರು? ಕಾಲರಾ ಸಾಂಕ್ರಾಮಿಕ ರೋಗವು ಗ್ರಾಮದಲ್ಲಿ ಹರಡುತ್ತಿದ್ದಂತೆ ಇದು ಬಾಬಾ ಅವರ ಪರಿಹಾರ ಎಂದು ಅವರು ಉತ್ತರಿಸಿದರು. ಗೋಧಿಯನ್ನು ಪುಡಿ ಮಾಡಲಾಗಿಲ್ಲ, ಆದರೆ ಕಾಲರಾವನ್ನು ತುಂಡುಗಳಾಗಿ ಪುಡಿಮಾಡಿ ಹಳ್ಳಿಯಿಂದ ಹೊರಗೆ ತಳ್ಳಲಾಯಿತು.
ಆ ಸಮಯದಿಂದ ಕಾಲರಾ ಸಾಂಕ್ರಾಮಿಕ ರೋಗವು ಕಡಿಮೆಯಾಯಿತು ಮತ್ತು ಶಿರಡಿಯ ಜನರು ಸಂತೋಷಪಟ್ಟರು. ಇದೆಲ್ಲವನ್ನೂ ತಿಳಿದು ನನಗೆ ತುಂಬಾ ಸಂತೋಷವಾಯಿತು. ಆದರೆ ನನ್ನ ಕುತೂಹಲವು ಹುಟ್ಟಿಕೊಂಡಿತು. ನಾನು ನನ್ನನ್ನು ಕೇಳಿಕೊಳ್ಳಲು ಪ್ರಾರಂಭಿಸಿದೆ, ಗೋಧಿ ಹಿಟ್ಟು ಮತ್ತು ಕಾಲರಾ ನಡುವೆ ಯಾವ ಐಹಿಕ ಸಂಪರ್ಕವಿದೆ? ಎರಡರ ನಡುವಿನ ಸಾಂದರ್ಭಿಕ ಸಂಬಂಧವೇನು? ಮತ್ತು ಅವುಗಳನ್ನು ಹೇಗೆ ಸಮನ್ವಯಗೊಳಿಸುವುದು? ಈ ಘಟನೆ ವಿವರಿಸಲಾಗದಂತೆ ತೋರುತ್ತಿತ್ತು. ಇದರ ಬಗ್ಗೆ ಏನಾದರೂ ಬರೆಯಬೇಕು ಮತ್ತು ಬಾಬಾ ಅವರ ಸಿಹಿ ಲೀಲೆಗಳನ್ನು, ಪವಾಡಗಳನ್ನು ನನ್ನ ಹೃದಯಕ್ಕೆ ತೃಪ್ತಿಪಡಿಸುವಂತೆ ಹಾಡಬೇಕು ಎಂದು ನಾನು ಭಾವಿಸಿದೆ. ಇದರ ಬಗ್ಗೆ ಯೋಚಿಸುತ್ತಾ ಲೀಲೆ ನನ್ನ ಹೃದಯವನ್ನು ಸಂತೋಷದಿಂದ ತುಂಬಿತು ಮತ್ತು ಬಾಬಾ ಅವರ ಜೀವನ ಸಚ್ಚರಿತ್ರೆಯ ಬಗ್ಗೆ ಬರೆಯಲು ನನಗೆ ಸ್ಫೂರ್ತಿ ಸಿಕ್ಕಿತು. ಮತ್ತು ನಮಗೆ ತಿಳಿದಿರುವಂತೆ ಬಾಬಾರವರ ಕೃಪೆ ಮತ್ತು ಆಶೀರ್ವಾದದಿಂದ ಈ ಕೆಲಸ ಯಶಸ್ವಿಯಾಗಿ ನೆರವೇರಿತು. ರುಬ್ಬುವಿಕೆಯ ತಾತ್ವಿಕ ಮಹತ್ವ. ಶಿರಡಿಯ ಜನರು ಗೋಧಿ ಪುಡಿ ಮಾಡುವ ಈ ಘಟನೆಗೆ ನೀಡಿದ ಅರ್ಥದ ಜೊತೆಗೆ ಒಂದು ತಾತ್ವಿಕ ಮಹತ್ವವೂ ಇದೆ ಎಂದು ನಾವು ನಂಬುತ್ತೇವೆ. ಸಾಯಿಬಾಬಾ ಸುಮಾರು 60 ವರ್ಷಗಳ ಕಾಲ ಶಿರಡಿಯಲ್ಲಿ ವಾಸಿಸುತ್ತಿದ್ದರು ಮತ್ತು ಈ ದೀರ್ಘ ಅವಧಿಯಲ್ಲಿ ಅವರು ಬಹುತೇಕ ಪ್ರತಿದಿನ ಪುಡಿ ಮಾಡುವ ವ್ಯವಹಾರವನ್ನು ಮಾಡಿದರು. ಗೋಧಿಯನ್ನು ಮಾತ್ರವಲ್ಲ, ಪಾಪಗಳು, ಮಾನಸಿಕ ಮತ್ತು ದೈಹಿಕ ತೊಂದರೆಗಳು ಮತ್ತು ಅವರ ಅಸಂಖ್ಯಾತ ಭಕ್ತರ ದುಃಖ. ಅವರ ಗಿರಣಿಯ 2 ಕಲ್ಲುಗಳು ಕರ್ಮ ಮತ್ತು ಭಕ್ತಿ ಒಳಗೊಂಡಿದ್ದವು. ಮೊದಲನೆಯದು ಕೆಳಗಿನದು ಮತ್ತು ಎರಡನೆಯದು ಮೇಲಿನದು. ಬಾಬಾ ಗಿರಣಿಯನ್ನು ಕೆಲಸ ಮಾಡಿದ ಹಿಡಿಕೆ ಜ್ಞಾನ. ನಮ್ಮ ಎಲ್ಲಾ ಪ್ರಚೋದನೆಗಳು, ಆಸೆಗಳು, ಪಾಪಗಳು ಮತ್ತು 4 ಗುಣಗಳಾದ ಸತ್ವ, ರಜ, ತಮ ಮತ್ತು ಅಹಂಕಾರಗಳನ್ನು ಪುಡಿಮಾಡುವ ಪೂರ್ವಕ್ರಿಯೆ ಇಲ್ಲದಿದ್ದರೆ ಜ್ಞಾನ ಅಥವಾ ಆತ್ಮಸಾಕ್ಷಾತ್ಕಾರ ಸಾಧ್ಯವಿಲ್ಲ ಎಂಬ ದೃಢ ನಂಬಿಕೆಯಾಗಿತ್ತು. ಅದು ತುಂಬಾ ಸೂಕ್ಷ್ಮ ಮತ್ತು ಆದ್ದರಿಂದ ತೊಡೆದುಹಾಕಲು ತುಂಬಾ ಕಷ್ಟ. ಇದು ಕಬೀರನ ಕಥೆಯನ್ನು ನೆನಪಿಸುತ್ತದೆ. ಒಬ್ಬ ಮಹಿಳೆ ಜೋಳವನ್ನು ರುಬ್ಬುತ್ತಿರುವುದನ್ನು ನೋಡಿ ಅವನು ತನ್ನ ಗುರು ನಿಪತಿರಂಜನನಿಗೆ, ನಾನು ಈ ಲೌಕಿಕ ಅಸ್ತಿತ್ವದ ಚಕ್ರದಲ್ಲಿ ನೆಜ್ಜುಗುಜ್ಜಾಗುವ ಯಾತನೆಯನ್ನು ಅನುಭವಿಸುತ್ತಿದ್ದೇನೆ, ಆ ಗಿರಣಿಯಲ್ಲಿರುವ ಜೋಳದಂತೆ ಎಂದು ಹೇಳಿದನು. ನಿಪತಿರಂಜನ ಉತ್ತರಿಸುತ್ತ, ಭಯಪಡಬೇಡ. ನಾನು ಮಾಡುವಂತೆ ಈ ಗಿರಣಿಯ ಜ್ಞಾನದ ಹಿಡಿಕೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ಮತ್ತು ಅದರಿಂದ ದೂರ ಅಲೆದಾಡಬೇಡಿ, ಬದಲಾಗಿ ಕೇಂದ್ರದ ಕಡೆಗೆ ತಿರುಗಿ, ನೀವು ಖಂಡಿತವಾಗಿಯೂ ರಕ್ಷಿಸಲ್ಪಡುತ್ತೀರಿ. ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಿ. ಎಲ್ಲರಿಗೂ ಶಾಂತಿ ಸಿಗಲಿ.